ಬಾಸ್ ಬಾಸ್ ಬೋರ್ಡ್ ಏನೋ ಹಾಕುದ್ರಿ, ಮೋಟು ಪತ್ಲು ಏನಾದ್ರು ಬಂದ್ರೆ? ಅವ್ರು ಬರೋಕ್ಕೂ ಮುಂಚೆನೆ ನಾನು ಈ ಮನೆನ ಬಜರಂಗಿ ಪೈಲ್ವಾನ್ಗೆ ಮಾರ್ಬಿಡ್ತೀನಿ. ಅವರು ಕಮಲ್ಪುರದಿಂದ ಬಂದಿದ್ರೆ ಅವ್ರ ಮನೆ ಹುಡುಕ್ತಾ ಇದಾರೆ. ಒಳ್ಳೆ ವಿಷಯ ಅಂದ್ರೆ ಅವ್ರಿಗೆ ಮೋಟು ಪತ್ಲು ಯಾರು ಅಂತ ಗೊತ್ತಿಲ್ಲ. ಬನ್ನಿ ಬನ್ನಿ ಬಜರಂಗಿ ಪೈಲ್ವಾನ್ ಅವ್ರೆ, ನಿಮ್ಗೆ ನಮ್ಮ ಸ್ವಾಗತ. ಏನ್ ನೀವು ಇದೇ ಮನೆ ಬಗ್ಗೆನ ಹೇಳಿದ್ದು? ಖಂಡಿತವಾಗ್ಲೂ ನಾನು ಇದೇ ಮನೆ ಬಗ್ಗೆ ಡೀಲ್ ಬಗ್ಗೆ ಮಾತಾಡಿದ್ದ. ಹಾಗಿದ್ರೆ ಸರಿ, ತಗೊಳ್ಳಿ ನಿಮ್ ದುಡ್ಡು. ಮತ್ತೆ ಮನೆ ಪೇಪರ್ ಎಲ್ಲಿ? ಇಲ್ಲಿದೆ ನಿಮ್ಮ ಪೇಪರ್. ಇಬ್ರು ಈ ಮನೆಯನ್ನ ಖರೀದಿಸ್ಬೇಕು ಅಂತ ತುಂಬಾ ದಿನದಿಂದ ನೋಡ್ತಿದ್ರು, ಆದ್ರೆ ನಾನು ಅವ್ರಿಗೆ ಮಾರೇ ಇಲ್ಲ. ಖಂಡಿತವಾಗ್ಲೂ ಅವ್ರು ನಿಮಗೆ ತೊಂದರೆ ಕೊಡ್ತಾರೆ, ನೀವು ಸ್ವಲ್ಪ ಸಂಭಾಳಿಸ್ಬೇಕ. ಅರೆ ಚಿಂತೆ ಮಾಡಬೇಡಿ, ನಾನು ನೋಡ್ಕೋತೀನಿ ಎಲ್ಲ. ಬಾಯ್, ಎಲ್ಲ ಸಾಮಾನು ತಗೊಂಬನ್ರಪ್ಪ. ಜಾನತನ ಮೋಟುನ ಮನೆ ಅಂತ ಹೋಯ್ತು. ಇವಾಗ ಪೈಲ್ವಾನ್ಸಿಂದ ಮನೆ ತಗೊಳ್ಳೋದು ಯಾರು? ವಾವ್ ಬಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ? ಹಾ, ಕವಿತೆನ ಬಿಡು, ಮತ್ತಿವಾಗ ತಮಾಷೆ ನಾಡು. ಏನಾಯ್ತು? ಡು ನಾಟ್ ಎಂಟರ್ ಪ್ರೈವೇಟ್ ಪ್ರಾಪರ್ಟಿ, ಬಜರಂಗಿ ಪೈಲ್ವಾನ್. ಇದೇನಾಯ್ತು? ಯಾರೋ ಬಂದು ನಮ್ಮನೆಗೆ ಬೋರ್ಡ್ ಹಾಕ್ಬಿಟ್ಟಿದಾರಲ್ಲ. ಇದು ನಮ್ಮ ಸ್ವಂತ ಮನೆ ಅಲ್ವೇನ ಮೋಟು? ಈಗಲೇ ಹೋಗಿ ಪೈಲ್ವಾನ ಒದ್ದು ಆಚೆ ಹಾಕಣ ಕಣ. ಬಾರೋ ಬಾ ಪತ್ಲ ಹೋಗೋಣ. ನನ್ನ ಮನೆಯಿಂದ ಹೊರಗಡೆ ಹಾಕ್ತೀರಾ? ತಗೊಳ್ಳಿ ತಗೊಳ್ಳಿ. ಏ ಮೋಟು ಪತ್ಲು, ನೀವಿಬ್ರು ಯಾವಾಗ ಸುಧಾರಿಸ್ಕೋತೀರಾ? ಅಲ್ಲ ಬಗ್ಸರಣ್ಣ. ಹೌದಾ, ನಾನು ತೋರಿಸ್ತೀನಿ ಈಗ್ಲೇ. ಓಯ್, ನೀವು ಮನೆಯಿಂದ ಆಚೆ ಹೋಗಿ, ಇಲ್ಲ ಅಂದ್ರೆ ಸರಿ ಹೋಗಲ್ಲ. ನಿಮ್ಗೆ ಗೊತ್ತಿಲ್ವಾ, ನಾನು ಬಾಕ್ಸಿಂಗ್ ಚಾಂಪಿಯನ್ ಇದ್ದೀನಿ, ಚಾಂಪಿಯನ್. ಓಯ್, ಸಾರಿ ಸಾರಿ ಸಾರಿ. ನಡೀರಿ, ನಾವು ಒಳಗಡೆ ಹೋಗಿ ಪ್ರೀತಿಯಿಂದ ಮಾತಾಡೋಣ. ಬನ್ನಿ, ಒಳಗೆ ಬನ್ನಿ. ಓಯ್ ಬಾಬಾ, ಬಾಕ್ಸಿಂಗ್ ಚಾಂಪಿಯನ್ ಹೊಡೆದಾಕ್ಬಿಟ್ನಾ. ಅರೇ, 5 ಜನ ಪೈಲ್ವಾನ್ಗಳು ಸೇರ್ಕೊಂಡು ಹೊಡೆದ್ರು. ಈ ಒದೆಗೆ ನಾನು ಬದಲು ತಗೋತೀನಿ. ಓಯ್ ಬಾಕ್ಸರಣ್ಣ, ಖಂಡಿತ ತಗೊಳ್ಬೇಕು ನೀವು, ಬಿಡೋದ್ ಬೇಡಣ್ಣ. ಆದ್ರೆ ಹೆಂಗ್ ತಗೋತೀರಾ ಬಾಕ್ಸರಣ್ಣ? ಹೇಳ್ತೀನಿ. ಯಾರಿಂದ ಒದೆ ಬಿತ್ತು ನನಗೆ, ನಾನು ಅವ್ರಿಗೆ ಹೊಡಿತೀನಿ. ಚಿಗಮ್ ಸರ್, ನೋಡಿ ಸರ್, ಅದ್ ಯಾವನೊಬ್ಬ ಪೈಲ್ವಾನ ನಮ್ಮನೆಗೆ ಬಂದು ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಸರ್. ಅಳ್ಬೇಡಿ. ವೈ ಫಿಯರ್ ವೆನ್ ಚಿಂಗಮ್ ಇಸ್ ಹಿಯರ್? ಹೇಯ್ ಬಜರಂಗಿ ಪೈಲ್ವಾನ್, ಆಚೆ ಬಾರೋ. ಹೇಳಿ ಚಿಂಗಮ್ ಸರ್. ಈ ಮನೆಯಿಂದ ಈಗಿದ್ದೀಗ್ಲೇ ಆಚೆ ಹೋಗು, ಇಲ್ಲಾಂದ್ರೆ ಕಾನೂನು ಮೇಲೆ ಆಣೆ ಓದೇ ತಿನ್ಬೇಕಾಗತ್ತೆ ನೀನು. ಚಿಂಗಮ್ ಸರ್, ನಾವು ಪೊಲೀಸವ್ರಿಗೆ ತುಂಬಾ ಮರ್ಯಾದೆ ಕೊಡ್ತೀವಿ. ನೀವು ಸ್ವಲ್ಪ ಒಳಗಡೆ ಬರ್ತೀರಾ? ಚಿಂಗಮ್ ಸರ್, ಒಳಗಡೆ ಹೋಗ್ಬೇಡಿ ಸರ್, ದಯವಿಟ್ಟು ಒಳಗಡೆ ಹೋಗ್ಬೇಡಿ ಸರ್. ಇಲ್ಲಿ ನೋಡಿ ಸ್ನೇಹಿತರೆ, ಇವರು ನಿಮ್ ಜೊತೆ ಕುಸ್ತಿ ಮಾಡಕ್ ಬಂದಿದ್ದಾರೆ. ಅಯ್ಯಮ್ಮ, ನನ್ ಬಿಟ್ಬಿಡಿ ಅಪ್ಪರೇ, ನಿಮ್ಮ ನೋಡ್ಕೋತೀನಿ. ಅಯ್ಯಮ್ಮ ಪಾಪ ಚಿಂಗಮ್ ಸರ್ ಒಳಗಡೆ ಎಷ್ಟು ನೋವು ಅನುಭವಿಸ್ತಾ ಇದಾರೋ ಏನೋ. ಚಿಂಗಮ್ ಸರ್, ಅಯ್ಯಮ್ಮ ಪತ್ಲು, ನಿಮ್ಮನ್ನ ಬಿಡಲ್ಲ. ಅಮ್ಮ ಅಯ್ಯೋ, ನನ್ ಗೆಳೆಯರ ಯೋಚನೆ ಮಾಡಿ ಕಣ್ರಯ್ಯ. ಅವ್ನು ಯಾವ ಸೀಮೆ ಪೈಲ್ವಾನ್ ಅವನು. ಈಗ ನಿಮ್ಮನ್ನ ರೋಬೋಟ್ ಡ್ರೆಸ್ ನಲ್ಲಿ ಅಲ್ಲಿ ಕಳಿಸ್ತೀನಿ ಕಣ್ರಯ್ಯ. ನೀವೇ ರೋಬೋಟ್ ಡ್ರೆಸ್ ನ ಹಾಕೊಂಡು ಹೋದ್ರೆ ಅವ್ನು ನಿಮ್ಗೆ ಎಷ್ಟೇ ಹೊಡೆದ್ರು ಒದನೇ ಬೀಳಲ್ಲ ಕಣ್ರಯ್ಯ. ಒಳ್ಳೆ ಐಡಿಯಾ ಅಣ್ಣ. ನನ್ ಮನೆ ಖಾಲಿ ಮಾಡ್ಕೊಂಡು ಕಳಿಸ್ಕೊಳ್ಳಿ, ಇಲ್ಲಾಂದ್ರೆ ಒಬ್ಬೊಬ್ಬರಿಗೂ ಒದೆ ಕೊಡ್ಬೇಕಾಗುತ್ತೆ.
ಅರೆ ಇವನು ಮತ್ತೆ ಬಂದ ಸ್ನೇಹಿತರೆ, ಇವನ್ ಜೊತೆ ಸ್ವಲ್ಪ ಜಾಸ್ತಿ ಹೊಡಿಬೇಡ್ರ ಕಣಪ್ಪ, ನನ್ನ ಆಚೆ ಕಳಿಸ್ಬಿಡಿ ದಯವಿಟ್ಟು, ನನ್ನ ಆಚೆ ಕಳಿಸ್ಬಿಡ್ರಪ್ಪ. ಅಯ್ಯೋ ನನ್ ಕೈಲಿ ಅಳ್ಳಾಡಕ್ಕೆ ಆಗ್ತಿಲ್ಲ, ಹೆಂಗಪ್ಪ ಹೊಡಿಲಿ ನಾನು ನಿಮ್ಮನ್ನ? ಇವರಂತೂ ಮೇಲಕ್ಕೆ ಎಷ್ಟು ಹೊಡಿತಾ ಇದಾರೆ, ನಂಗೆ ಪಂಚೆ ಹೊಡಿತಿಲ್ಲ ನಂಗೆ ಇವರು. ಅಯ್ಯೋ ಯಾರು ಕಿರ್ಚಿದದು? ಓಯ್ ಓಯ್ ಯಾರ ಕಿರ್ಚಿದದು? ಓಯ್ ಏನ್ ಯಾರದು? ನಡೀತಿದ್ಯೋ ನಮಗ್ ಗೊತ್ತಾಗ್ತಾನೆ ಇಲ್ಲ. ನಂಗನ್ಸುತ್ತೆ ಮೋಟುನೇ ಅವ್ರಿಗೆಲ್ಲರಿಗೂ ಚೆನ್ನಾಗಿ ಚೆತ್ತಾ ಇರ್ಬೋದು. ಓಯ್ ಓಯ್ ಆ, ಅರೆ ಮೋಟು, ಇದೇನ ನಿನ್ ಗತಿ? ಅಯ್ಯೋ ಮೊದ್ಲು ಈ ಡ್ರೆಸ್ನ ಕಿತ್ತೆಸಿಯೋ ನೀನು. ನನ್ನ ಜೀವದ ಗೆಳೆಯ ಹೆಂಗಿತ್ತಯ್ಯ ಮೋಟು? ನಾನ್ ಸೇಟ್ ತೀರ್ಸ್ಕೋಬೇಕು, ನಾನ್ ಸೇಟ್ ತೀರ್ಸ್ಕೊಳ್ಳಬೇಕು. ಖಂಡಿತ ಖಂಡಿತ ತೀರ್ಸ್ಕೊಳಪ್ಪ ಮೋಟು, ಆದ್ರೆ ನೀನ್ ಯಾಕಪ್ಪ ಅವ್ನಿಗೆ ಹೊಡಿಲೇ ಇಲ್ಲ? ಅರೆ ನೀ ಕೊಟ್ಟಿದ್ದಲ್ಲ ನಾ ಡ್ರೆಸ್, ಅದ್ರಲ್ಲಿ ಕೈ ಕೈಲಿ ಆಡ್ಸಕ್ಕೆ ಆಗ್ತಿಲ್ಲ, ಇನ್ನಂಗ್ ಹೊಡಿಬೇಕಾಗಿತ್ತೇಳೋ? ಹೊಡಿಯಕ್ಕೆ ಆಗ್ತಿರ್ಲಿಲ್ಲ ನನ್ ಕೈಲಿ, ನಾನ್ ಸೇಟ್ ತೀರ್ಸ್ಕೊಳ್ಳೇಬೇಕೀಗ. ಆದ್ರೆ ಮೋಟು ನೀನ್ ಹೆಂಗೆ ಸೇಡ್ ತೀರಿಸ್ಕೋತೀಯ? ಹಾಗೆ ತೀರ್ಸ್ಕೊತೀನಿ, ನೀವೇ ನನಗೆ ಕಲ್ಸ್ಕೊಟ್ಟಿದ್ದಲ್ಲ ಹಂಗೆ. ಅಯ್ಯೋ ಭಗವಂತ, ಏನಯ್ಯ ಇದು ಗ್ರಾಚಾರ? ಅಮ್ಮ ಮೋಟು, ನಾನು 20 ವರ್ಷದ ಅನುಭವದಲ್ಲಿ ನೀನ್ ಡಾಕ್ಟರ್ ಜಟ್ಕಾಗಿ ಹೊಡಿಯೋದನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಮತ್ ಹೋಗು, ನನ್ ಪರವಾಗಿ ಹೋಗ್ ಸಾರಿ ಕೇಳ್ಕೊಂಬ ಹೋಗು. ಅರೆ ನಾನ್ ಹೆಂಗ್ ಹೇಳಕ್ಕಾಗುತ್ತೆ, ಅವರು ಮೇಲ್ಗಡೆ ಇದ್ದಾರೆ. ಆದ್ರೇನಂತೆ, ನನಗ್ ಬಾಕ್ಸರ್ ಅಣ್ಣ ಇದನ್ನು ಕಲ್ಸ್ಕೊಟ್ಟಿದ್ದಾರೆ, ಮೇಲ್ಗಡೆ ಹೋಗಿ ಸಾರಿ ಹೆಂಗ್ ಕೇಳೋದು ಅಂತ. ಹೋಗ್ ಕೇಳೋ. ಐ ಬಜರಂಗಿ ಪೈಲ್ವಾನ್, ಮನೆ ಖಾಲಿ ಮಾಡು, ಇಲ್ಲಾಂದ್ರೆ ಫೈರಿಂಗ್ ಮಾಡ್ಬೇಕಾಗುತ್ತೆ. ರಿಂಗ್ 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 ಫೈರಿಂಗ್. ಚಿಂಗಮ್ ಸರ್, ನನಗೆ 2 ನಿಮಿಷ ಟೈಮ್ ಕೊಡಿ. ಆಯ್ತು ಬೇಗ ಬಾ, ಉಲ್ಟಾ ಎಣ್ಸಕ್ ಶುರು ಮಾಡ್ತೀನೀಗ. 5 4 3 2 ಸರ್ ಒಂದ್ ಎಣಿಸ್ಬೇಡಿ ಸರ್, ಒಂದು ಅಂತ ಹೇಳ್ಬೇಡಿ ಸರ್. 1 ಹೇಳ್ಬಿಟ್ಟೆ, ಏನೀಗ? ಎಲ್ರು ಇಲ್ಲಿಂದ ಬನ್ನಿ, ಓಡೋಗೋಣ. ಓಕೆ. ಅಯ್ಯೋ ಇಲ್ಲಪ್ಪ, ನಾನು ಬರ್ತಾ ಇದ್ದೀನಿ. ಏನ್ ಮಾಡಿದ್ರು ವರ್ಕೌಟ್ ಆಗ್ತಾನೆ ಇಲ್ಲ, ಈಗ ಏನ್ ಮಾಡುದು ಅಂತ ಅರ್ಥ ಆಗ್ತಿಲ್ಲ. ಅರೆ ಖಾಲಿ ಹೊತ್ತೆ ನನ್ನ ತಲೆ ಓಡ್ತಾ ಇಲ್ಲ, ಏನಾದ್ರೂ ಒಳ್ಳೆ ಐಡಿಯಾ ಕೊಡೋ ಬತ್ಲು. ಐಡಿಯಾ ಮಟ್ಟು ಎಲ್ಲ ಫೇಲ್ ಆಗಿ ಹೋಗ್ಬಿಟ್ರು ಸಮೋಸ ಕೆಲ್ಸಕ್ಕೆ ಬರುತ್ತೆ ಕಣ. ತಗೋ ಸಮೋಸ ತಿನ್ಬಿಟ್ಟು ಸೂರ್ಯ ಹಚ್ಕೊಂಬಿಡ ನೀನು. ಬಜರಂಗಿ ಪೈಲ್ವಾನ್ ಹೊರಗಡೆ ಬಾರೆ. ಓ ಫ್ರೆಂಡ್ಸ್, ನೀವ್ ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ? ಇದು ನನ್ನ ಮನೆ ಇದೆ, ನಾನು ಇದನ್ನ ಖರೀದಿ ಮಾಡಿದೀನಿ. ಮನೆ ಯಾರು ಮಾರಿದ್ದ ನಿಂಗೆ ಖರೀದಿ ಮಾಡಿದೀನಿ ಅಂತ ಹೇಳೋದಕ್ಕೆ? ಇವೆಲ್ಲ ಬೇಡ, ಮೊದ್ಲು ಮನೆ ಖಾಲಿ ಮಾಡ್ತೀಯೋ ಇಲ್ವೋ? ಹಾ ಹಾ ಹೋಗ್ತೀನಿ, ಬನ್ನಿ ನೀವೆಲ್ಲರೂ ಬನ್ನಿ. ನೀನ್ ಕರಿಯೋದ್ ಬೇಕಾಗಿಲ್ಲ, ನಾನೇ ಬರ್ತೀನಿರು. ನಮ್ಗೆ ಹೊಟ್ಟಿದ್ಯಲ್ವಾ ಒಬ್ಬೊಬ್ರು. ನೀನು ಅರೆ ನಿನ್ನ ಹತ್ರ ಇಷ್ಟೊಂದು ಪವರ್ ಇದ್ರೆ ಮೊದ್ಲೇ ಯಾಕೆ ನೀನ್ ನಮ್ ಜೊತೆ ಫೈಟ್ ಮಾಡ್ಲಿಲ್ಲ? ಸರಿ, ನಿನ್ನಗೊಂದ್ ಮಾತು ಹೇಳು, ನೀನು ಬೇರೆಯವ್ರ ಮನೆನ ನನ್ ಮನೆ ಅಂತ ಯಾಕೆ ಫೈಟ್ ಮಾಡ್ತಾ ಇದೀಯಾ? ನಾನಿದನ್ನ ಬೇರೆಯವರಿಂದ ಖರೀದಿ ಮಾಡಿದ್ದೆ. ಯಾರ ಹತ್ರ ಖರೀದಿ ಮಾಡಿದ್ದೆ? ಅರೆ ಅವನು ದಪ್ಪಗೆ ಕುಳ್ಳುಗೆ ಗಡ್ಡ ಬಿಟ್ಕೊಂಡಿದ್ದ. ಓ ಅವನು ಜಾನ್ ಅಂತ, ಅವನ ಈ ತರ ಕೆಲ್ಸಗಳು ಮಾಡ್ತಾನೆ ಇರ್ತಾನೆ. ನಿಮ್ಮ ಹತ್ರ ದುಡ್ಡೆಲ್ಲ ಇಸ್ಕೊಂಡ್ಬಿಟ್ಟು ನಮ್ಮನೇನ ನಿಮಗ್ ಮಾರಾಕ್ಬಿಟ್ಟಿದ್ದಾನೆ. ಓ ಬನ್ನಿ, ಅವನಿಗೆ ನಿಮ್ಮನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಹಾ ಹಾ ನಡೀರಿ ನಡೀರಿ. ಜಾನ್, ಜಾನ್ ಬಾಯ್ಲೆ. ಬಾ, 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 ಬಾ. ಸ್ವಲ್ಪ ಹೇಳ್ತೀರಾ ಮನೆ ಯಾರ್ದು ಅಂತ ಇವ್ರಿಗೆ? ಇವ್ರದೇನೆ ನಾನ್ ಸುಮ್ನೆ ಹೀಗೆ ಮಜಾಕ್ ಮಾಡ್ತಾ ಇದ್ದೆ. ನಂಬರ್ 1, ಆ ಸರ್ ಹಣನ ವಾಪಸ್ ಕೊಟ್ಬಿಡು. ಮುಟ್ಟು ಪತ್ಲು, ನನ್ನಿಂದ ತಪ್ಪಾಗಿದೆ, ಕಾರಣ ಇಲ್ಲದೆ ನಿಮ್ಗೆ ಇಷ್ಟೊಂದು ಹೊಡೆದ್ಬಿಟ್ಟೆ. ನಾನು ಇದಕ್ ಬದಲ ತಗೋತೀನಿ, ಖಂಡಿತ ತಗೋತೀನಿ. ಈಗ್ಲೇ ವಿಚಾರಿಸ್ಕೊಳ್ಳಿ, ಲೇಟ್ ಮಾಡಕ್ ಹೋಗ್ಬೇಡಿ ನೀವು. ಆದ್ರೆ ಹೇಗೆ ವಿಚಾರಿಸ್ಕೊಳ್ತೀರಾ ಅಣ್ಣ? ಸ್ನೇಹಿತರೆ,
ಈ ನಕಲಿ ಮನೆ ಮಾಲೀಕನ್ನ ಜೊತೆಲಿ ಕರ್ಕೊಂಡು ನಡೀರಿ ಅಖಾಡದಲ್ಲಿ ಪ್ರಾಕ್ಟೀಸ್ ಮಾಡಕ್ ಯೂಸ್ ಆಗುತ್ತೆ. ಓಡಿ ಓಡಿ ಜೋರಾಗಿ ಓಡಿ, ಓಡಿದ್ರೇನೆ ಪ್ರಾಣ ಉಳಿಯೋದು. ಬಜರಂಗಿ ನಮ್ಮನ್ನ ಹಿಡ್ಕೊಂಡ್ರೆ ಯಾರು ನಮ್ಮನ್ನ ಅವನಿಂದ ಕಾಪಾಡೋದು? ವಾವ್ ಬಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ ನೀವು. ಕವಿತನ ಬಿಡು, ಮುಂದೆ ಮುಂದೆ ಓಡು. Watch India's largest kids library only on Jio Hotstar. Download the app now.